ವಾಗೀಶನಿಲ್ಲದೆ ನೀನೀಶನೆಂತಾದೆ, ನಾನೀಶ ನೀನೀಶನೆನಬೇಡ, ಲೋಕಕ್ಕೆ ವಾಗೀಶನೀಶ ಸರ್ವಜ್ಞ. ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ವಾರಗಳ ಮಹತ್ವಗಳು, ಅದರ ಹಿನ್ನೆಲೆ, ಇದರ ಕುರಿತು ಒಂದಷ್ಟು ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾವು ಒಂದು ವರ್ಷದ ಕಾಲಮಾನವನ್ನು ಗಣಿಸುವಾಗ ಸಂವತ್ಸರ, ಆಯನ, ಋತು, ಮಾಸ, ಪಕ್ಷ, ದಿನಗಳೆಂದು ವಿಭಾಗಿಸುತ್ತೇವೆ. 7 ದಿನಗಳನ್ನು ಸೇರಿಸಿ ಒಂದು ವಾರವೆಂದು ಗುರುತಿಸುವುದು ಹಿಂದಿನಿಂದ ಬಂದ ಕ್ರಮ. ವರ್ಷದಲ್ಲಿ 52 ವಾರಗಳಿರುತ್ತವೆ. ಪ್ರತಿಯೊಂದು ದಿನವೂ ಒಂದೊಂದು ನಾಮಧೇಯವನ್ನು ಹೊಂದಿರುತ್ತದೆ. 7 ಜನ ಗ್ರಹರ ಹೆಸರುಗಳನ್ನು 7 ದಿನಗಳಿಗೆ ಕೊಡಲಾಗಿದೆ. ರಾಹು, ಕೇತುಗಳು ಇಬ್ಬರನ್ನು ಈ ಪಟ್ಟಿಯಿಂದ ಬಿಡಲಾಗಿದೆ. ಆದಿತ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಇವು 7 ದಿನಗಳ ಹೆಸರುಗಳು. ಶಾಸ್ತ್ರಗಳಲ್ಲಿ ಈ 7 ದಿನಗಳ ಕುರಿತು ಅನೇಕ ವಿಷಯಗಳನ್ನು ವಿವರಿಸಲಾಗಿದೆ. ಹಾಗೆಯೇ ತುಳುನಾಡಿನ ಜಾನಪದ ನಂಬಿಕೆಗಳಲ್ಲೂ ಅನೇಕ ನಂಬಿಕೆಗಳು ಪ್ರಚಲಿತವಿದೆ. ಅವುಗಳಲ್ಲಿ ಲಭ್ಯವಾದುದನ್ನು ನಿಮ್ಮ ಮುಂದೆ ಸಂಗ್ರಹಿಸಿ ಹೇಳಲು ಬಯಸುತ್ತೇನೆ. ಆದಿತ್ಯವಾರ ವಾರದ ಮೊದಲನೇ ದಿನ. ಬ್ರಿಟಿಷರ ಅಧಿಪತ್ಯದಲ್ಲಿ ಇದು ರಜಾದಿನವೆಂದು ಘೋಷಿಸಲ್ಪಟ್ಟಿತು. ಅದೇ ಪರಂಪರೆ ಈಗಲೂ ಮುಂದುವರೆದಿದೆ. ಹಿಂದೂಗಳಿಗೂ ಇದು ಪವಿತ್ರ ದಿನವಾಗಿದೆ. ಆರೋಗ್ಯಪ್ರದಾಯಕನಾದ ಸೂರ್ಯದೇವರ ದಿನವಿದು. ಇದನ್ನು ಆದಿವಾರವೆಂತಲೂ ಹೇಳುವುದಿದೆ. ಇಂದಿನ ರಾತ್ರಿ ಭೂತ ಪಿಶಾಚಿಗಳ ಸಂಚಾರದ ಕಾಲವೆಂಬ ನಂಬಿಕೆ ಇದೆ. ಅಸುರ ಕ್ರಿಯೆಯ ಬಲಿ, ಉಚ್ಚಾಟನೆಗಳಿಗೆ ಇದು ಪ್ರಶಸ್ತ ದಿನ. ಪ್ರಶ್ನೆ ಹೇಳುವ ಜ್ಯೋತಿಷ್ಯರಲ್ಲಿ ಈ ದಿನ ಕೇಳುಗರ ಸಂಖ್ಯೆ ಅಧಿಕವಾಗಿರುತ್ತದೆ. ಆದಿತ್ಯವಾರ ಮೌನವ್ರತ ಮಾಡಿದರೆ ಅಧಿಕ ಪುಣ್ಯ ಎಂಬ ನಂಬಿಕೆ ಇದೆ. ತೈಲಾಭ್ಯಂಜನ ಮಾಡಿದರೆ ಮನಸ್ಸಿನ ತಾಪ ಹೆಚ್ಚುವುದೆಂಬ ಹೇಳಿಕೆ ಇದೆ. ತೆಂಗಿನ ಮರದಿಂದ ತೆಂಗಿನಕಾಯಿ ತೆಗೆದರೆ ಮರದಿಂದ ಇಳಿಯುವಾಗ ಈ ದಿನ ಬುಡಕ್ಕೆ ನೀರು ಹೊಯ್ದು ಬರಬೇಕೆಂದಿದೆ. ಐತ, ಐತಪ್ಪ, ಐತ ಮುಂತಾದ ಹೆಸರುಗಳು ಆದಿತ್ಯವಾರದಿಂದ ಪ್ರಭಾವಿತವಾದ ಗ್ರಾಮ್ಯ ನಾಮಗಳಾಗಿವೆ. ಇನ್ನು ಸೋಮವಾರ ಚಂದ್ರನ ದಿನ. ಈಶ್ವರ ದೇವರಿಗೂ ಇದು ಪ್ರಿಯವಾದ ದಿನ. ಶಿವಾಲಯಗಳಲ್ಲಿ ಭಕ್ತರ ಸಂಖ್ಯೆ ಈ ದಿನ ಅಧಿಕವಾಗಿರುತ್ತದೆ. ಕಾರ್ತಿಕ ಮಾಸದ ಸೋಮವಾರ ಮತ್ತು ವಿಶೇಷ ದಿನವಾಗಿರುತ್ತದೆ. ಹೆಂಗಸರು ಕಾರ್ತಿಕ ಸೋಮವಾರ ವೃತಾಚರಣೆ ಮಾಡುತ್ತಾರೆ. ನಾಗದೇವರ ಕೆಲಸ ಮಾಡಿಸಲು ಸೋಮವಾರ ಒಳ್ಳೆಯ ದಿನವಲ್ಲ. ಭೂತಗಳಿಗೂ ಸೋಮವಾರ ನಿಷೇಧವಿದೆ. ಮುತ್ತೈದೆ ಸ್ತ್ರೀಯರು ಸೋಮವಾರ ಸತ್ತರೆ ಪೂರ್ಣಾಯುಷ್ಯ ಮುಗಿದು ಸತ್ತಳೆಂಬ ನಂಬಿಕೆ ಇದೆ. ಸೋಮವಾರ ಎಮ್ಮೆ, ದನಗಳು ಕರು ಹಾಕಿದರೆ ಆ ಮನೆಯ ಯಜಮಾನ ಅವುಗಳ ಹಾಲು ಕುಡಿಯಬಾರದು ಎಂದಿದೆ. ಹಳ್ಳಿಯಲ್ಲಿ ಆ ಸಮಯದಲ್ಲಿ ಬೇರೆಯವರ ಹಟ್ಟಿಗೆ ಕೊಂಡು ಹೋಗಿ ಕಟ್ಟುವ ಕ್ರಮವಿತ್ತು. ಈ ದಿನ ಮಾರಾಟ ಮಾಡಿ ಜಾನುವಾರುಗಳನ್ನು ಬಿಟ್ಟುಕೊಡಬಾರದು, ಕರು ಹಾಕಿದ ದನವನ್ನು ಕರೆಯಲು ಆರಂಭಿಸಬಾರದು ಎಂಬ ನಂಬಿಕೆ ಇದೆ. ಈಶ್ವರ ದೇವರಿಗೆ ಸಂಬಂಧಿಸಿದ ಗದ್ದೆಗಳನ್ನು ಸೋಮವಾರ ಉಳುವುದಿಲ್ಲ. ಇಂದು ತೈಲಾಭ್ಯಂಜನ ಮಾಡಿದರೆ ತನುಕಾಂತಿ ಹೆಚ್ಚುವುದು ಎಂದು ಹೇಳುತ್ತಾರೆ. ಗಂಡಸರಿಗೆ ಸೋಮಪ್ಪ, ಸೋಮಯ್ಯ, ಸೋಮು, ತೋಮ ಇತ್ಯಾದಿ ಹೆಸರುಗಳನ್ನು, ಹೆಂಗಸರಿಗೆ ಸೋಮಕ್ಕ, ತೋಮು ಇತ್ಯಾದಿ ಹೆಸರುಗಳನ್ನು ಹಿಂದೆ ಹಳ್ಳಿಗಳಲ್ಲಿ ಹೆಸರಿಡುವ ಕ್ರಮವಿತ್ತು. ಮಂಗಳವಾರ ರಾತ್ರಿ ಕೂಡ ಭೂತ ಪಿಶಾಚಿಗಳ ಸಂಚಾರದ ಕಾಲವೆಂದಿದೆ. ಹಳ್ಳಿಯವರು ಇದನ್ನು ಅಶುಭವೆಂದು ಪರಿಗಣಿಸುತ್ತಾರೆ. ಮಂಗಳವೆಂದು ಹೆಸರು ಮಾತ್ರ. ಉಳಿದಂತೆ ಇದು ಅಶುಭ ದಿನವೆಂದು ಜನಸಾಮಾನ್ಯರ ಮನಸ್ಸಿನಲ್ಲಿದೆ. ಈ ದಿನ ಎಣ್ಣೆ ಹಾಕಿ ಸ್ನಾನ ಮಾಡಿದರೆ ಮರಣ ಭಯವೆಂದಿದೆ. ಮಾರಿಗುಡಿಗಳಲ್ಲಿ ಜರುಗುವ ಮಾರಿ ಪೂಜೆಗಳು ಮಂಗಳವಾರ ಮಾತ್ರ ಆಗುವುದು. ಕ್ಷೌರ ಮಾಡಿಸುವುದಕ್ಕೂ ಮಂಗಳವಾರ ನಿಷೇಧವಿದೆ. ಹೊಸ ಬಟ್ಟೆ ಧರಿಸಬಾರದು ಎಂದಿರುವುದರಿಂದ ಮದುವೆ, ಸೀಮಂತ,
ಉಪನಯನ ಇತ್ಯಾದಿ ಶುಭ ಕೆಲಸಗಳನ್ನು ಈ ದಿನ ಮಾಡುವುದಿಲ್ಲ. ಭೂತಗಳಿಗೆ ಅಂಗಾರೆ ಪೇರರಿ ಎಂದು ಹಾಲು ಮಿಶ್ರಿತ ಅಕ್ಕಿಯನ್ನು ಅರ್ಪಿಸುವ ಕ್ರಮ ಕೆಲವು ಕಡೆಗಳಲ್ಲಿದೆ. ಜ್ಯೋತಿಷ್ಯರಲ್ಲಿ ಪ್ರಶ್ನೆ ಕೇಳಲು ಭಾನುವಾರದಂತೆಯೇ ಮಂಗಳವಾರವು ವಿಶೇಷವಾಗಿದೆ. ಬಲಿ ಉಚ್ಚಾಟನೆ ಕ್ರಿಯೆಗಳಿಗೆ ಇದು ಪ್ರಶಸ್ತ ದಿನ. ವೈದಿಕರು ಮಂಗಳ ಗೌರಿವೃತ ಮಾಡುವ ದಿನವಿದು. ಅಂಗರನೆಂಬ ಹೆಸರು ಹಳ್ಳಿಗಳಲ್ಲಿ ಕೇಳಿಬರುತ್ತದೆ. ಕೆಲವು ಕಡೆಗಳಲ್ಲಿ ಗಣಪತಿ ದೇವರಿಗೆ ಮಂಗಳವಾರ ಇಷ್ಟವೆಂಬ ಭಾವನೆ ಪ್ರಚಲಿತವಿದೆ. ಬುಧವಾರ ತೈಲಾಭ್ಯಂಜನ ಮಾಡಿದರೆ ಸಂಪತ್ತು ಪ್ರಾಪ್ತಿ ಎಂದಿದೆ. ಆ ದಿನ ಮನೆ ಬಿಟ್ಟು ಹೋಗುವುದು ಶುಭವಲ್ಲ. ಬುಧಾರದಾನಿ ಪುದಲ ಬುಟ್ಟು ಬುಡ್ಪುಜಿ ಎಂಬ ಮಾತೊಂದಿದೆ. ಬುಧವಾರ ಶ್ರೀಕೃಷ್ಣ ದೇವರ ಜನ್ಮದಿನ. ಪಾರ್ತಿಸುಬ್ಬ ಕವಿಯ ಶ್ರೀಕೃಷ್ಣ ಚರಿತೆ ಯಕ್ಷಗಾನದಲ್ಲಿ ಕಂಗೊಳಿಪ ಸೌಮ್ಯವಾಸರ ತಾರೆ ರೋಹಿಣಿಯೊಳಗೆ ಅಂಗಜಪಿತನು ದೇವಕಿ ಜಠರದೊಳಿದ್ದ ಮೇಲೆ ಭೂಮಿಗೆ ಅವತರಿಸಿದಂ ಎಂಬ ಹೇಳಿಕೆ ಇದೆ. ಸೌಮ್ಯವಾಸರವೆಂದರೆ ಬುಧವಾರ. ತುಳುನಾಡಿನ ಪ್ರಾಚೀನ ದಾಖಲೆಗಳಲ್ಲಿ ಕೆಲವು ಮಹತ್ವದ ಘಟನೆಗಳು ಬುಧವಾರ ಜರುಗಿದಂತೆ ತಿಳಿದುಬರುತ್ತದೆ. ಕ್ರಿಸ್ತಶಕ 1068 ಜನವರಿ 16 ಬುಧವಾರದಂದು ಕದ್ರಿ ಲೋಕೇಶ್ವರ ದೇವರ ಪ್ರತಿಷ್ಠೆಯಾಗಿದೆ. ಕ್ರಿಸ್ತಶಕ 1432 ಫೆಬ್ರವರಿ 13 ಬುಧವಾರ ಕಾರ್ಕಳದ ಗೊಮ್ಮಟ ವಿಗ್ರಹದ ಸ್ಥಾಪನೆಯಾದ ದಿನ. ಕ್ರಿಸ್ತಶಕ 1568 ಮಾರ್ಚ್ 16 ಬುಧವಾರ ಕಾರ್ಕಳದ ಚತುರ್ಮುಖ ಬಸದಿ ಸ್ಥಾಪನೆಯ ದಿನವೆಂದು ಮಂಜೇಶ್ವರ ಗೋವಿಂದ ಪೈಗಳ ಲೇಖನದಲ್ಲಿ ಹೇಳಲ್ಪಟ್ಟಿದೆ. ಹಳ್ಳಿಯ ಜನರು ಬೂದನೆಂದು ಹೆಸರು ಬುಧವಾರಕ್ಕೆ ಸಂಬಂಧಿಸಿದ್ದು. ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರೀತಿಯ ದಿನ. ಅವರ ಭಕ್ತರು ಗುರುವಾರ ವೃತಾಚರಣೆ ಮಾಡುತ್ತಾರೆ. ಗುರುವಾರ ಎಣ್ಣೆ ಹಾಕಿ ಸ್ನಾನ ಮಾಡಿದರೆ ಧನನಾಶವೆಂದಿದೆ. ವಾರ ಬಂತಮ್ಮ ಗುರುವಾರ ಬಂತಮ್ಮ ಈ ಹಾಡು ಬಹಳ ಜನಪ್ರಿಯವಾಗಿದೆ. ಕ್ರಿಸ್ತಶಕ 1604 ಮಾರ್ಚ್ 1 ಗುರುವಾರ ವೇಣೂರಿನ ಗೋಮಠ ಪ್ರತಿಷ್ಠೆಯಾಗಿದೆ. ಹಳ್ಳಿಗಳಲ್ಲಿ ಗುರುವ, ಗುರುವಪ್ಪ ಇತ್ಯಾದಿ ಗ್ರಾಮ್ಯ ಹೆಸರುಗಳು ಗುರುವಾರದಿಂದಲೇ ಬಂದಿರುತ್ತವೆ. ಶುಕ್ರವಾರವನ್ನು ಶುಭ ಶುಕ್ರವಾರವೆನ್ನುತ್ತಾರೆ. ದೇವಿ ದೇವಸ್ಥಾನಗಳಲ್ಲಿ ಈ ದಿನ ಭಕ್ತರ ಸಂಖ್ಯೆ ಅಧಿಕವಾಗಿರುತ್ತದೆ. ಶ್ರಾವಣ ಮತ್ತು ಸೋಣ ಶುಕ್ರವಾರಗಳು ಮತ್ತಷ್ಟು ಮಹತ್ವದ ದಿನಗಳಾಗಿರುತ್ತವೆ. ಪುರಂದರದಾಸರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದು ಆರಂಭವಾಗುವ ತನ್ನೊಂದು ಹಾಡಿನಲ್ಲಿ ಶುಕ್ರವಾರದ ಪೂಜೆಯ ವೇಳೆಗೆ ಬರುವಂತೆ ಲಕ್ಷ್ಮಿಯನ್ನು ಆಹ್ವಾನಿಸಿದ್ದಾರೆ. ಶುಕ್ರವಾರದ ದಿನ ಹೆಮ್ಮಕ್ಕಳನ್ನು ಬೇರೆ ಕಡೆಗೆ ಕಳುಹಿಸಿಕೊಡುವುದಿಲ್ಲ. ಮದುಮಗಳನ್ನಂತೂ ಕಳುಹಿಸುವ ಸಂಪ್ರದಾಯವೇ ಇಲ್ಲ. ಇದರಿಂದಾಗಿ ಶುಕ್ರವಾರ ಶ್ರೀಮಂತ ಮಾಡುವುದಿಲ್ಲ. ಮದುವೆಯಾದರೆ ಏನಾದರೊಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುತ್ತಾರೆ. ತೈಲಾಭ್ಯಂಜನ ಮಾಡಿದರೆ ವಿಪತ್ತು ಒದಗಿ ಬರುವುದಂತೆ. ಇದು ಧನಲಕ್ಷ್ಮಿಯ ದಿನವಾದ್ದರಿಂದ ಹಣ ಹೊರಗೆ ಕೊಡುವುದಿಲ್ಲ. ದುಡ್ಡು ಬಿಡಲಿಕ್ಕೆ ಶುಕ್ರವಾರ ಎಂಬ ಮಾತೊಂದಿದೆ. ಶುಕ್ರವಾರದ ದಿನ ಸಮಾರಂಭಗಳಲ್ಲಿ ಅಕ್ಕಿ ಪಾಯಸ ಮಾಡುವುದು ವಿಶೇಷವಂತೆ. ಈ ದಿನ ಮನೆಯಲ್ಲಿ ಲಕ್ಷ್ಮೀ ಚೇಳು ಕಾಣಿಸಿಕೊಂಡರೆ ಕೊಲ್ಲಬಾರದು. ಅದರ ಮೇಲೆ ಕುಂಕುಮ ಮಿಶ್ರಿತ ನೀರು ಚೆಲ್ಲಬೇಕು ಎಂದು ಹಿರಿಯರು ಹೇಳುತ್ತಾರೆ. ಶುಕ್ರವಾರದ ದಿನ ಹಿರಿಯರ ಶ್ರಾದ್ದ ಬಂದರೆ ಮನೆಯಲ್ಲಿ ಶುಭ ಕೆಲಸವಾಗುತ್ತದೆ ಎಂದು ಪುರೋಹಿತರು ಭೋಜನಾಂತ್ಯದ ಆಶೀರ್ವಚನಗಳಲ್ಲಿ ಹೇಳುವುದಿದೆ. ತುಕ್ರ, ತುಕ್ರಪ್ಪ, ತುಕ್ಕು ಈ ಹೆಸರುಗಳು ಶುಕ್ರವಾರದಿಂದಲೇ ಬಂದಿವೆ. ಶುಕ್ರವಾರ ಎಳ್ಳು ಹುರಿಯಬಾರದು. ಇನ್ನು ಶನಿವಾರ ಎಣ್ಣೆ ಹಾಕಿ ಸ್ನಾನ ಮಾಡಿದರೆ ಸಂಪತ್ತು ಪ್ರಾಪ್ತಿ ಎಂದಿದೆ. ಶನಿವಾರದ ದಿನ ಶನಿ ಪೂಜೆ, ಅಶ್ವತ್ಥ ಪೂಜೆಗಳನ್ನು ಮಾಡಿಸಿದರೆ ವಿಶೇಷ ಫಲಪ್ರಾಪ್ತಿ. ತೊಂಡೆಕಾಯಿ ಬಳ್ಳಿಯಲ್ಲಿ ಹೆಚ್ಚು ಫಸಲು ಬರಬೇಕಾದರೆ ಶನಿವಾರದ ದಿನ ತೊಂಡೆ ಬಳ್ಳಿ ನೆಡಬೇಕಂತೆ. ಈ ದಿನ ಹೊಸ ಬಟ್ಟೆ ಧರಿಸಬಾರದು. ಆದ ಕಾರಣ ಶನಿವಾರ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಶ್ರಾವಣ ಶನಿವಾರ
ವೆಂಕಟರಮಣ ದೇವರಿಗೆ ಪ್ರಿಯವಾದ ದಿನ. ಆ ದಿನ ದೇವರ ಹೆಸರು ಹೇಳಿ ಭಿಕ್ಷಾಟನೆ ಮಾಡಿ ಸಂಗ್ರಹಿಸಿದ ಹಣ ಧಾನ್ಯಗಳನ್ನು ದೇವರಿಗೆ ಒಪ್ಪಿಸುವುದಿದೆ. ಹಿಂದಿನ ಕಾಲದಲ್ಲಿ ಪರಂಪರೆಯ ಮನೆಗಳಲ್ಲಿ ಶನಿವಾರ ಧರ್ಮವೆಂದು ಹಣ, ದವಸ ಧಾನ್ಯಗಳನ್ನು ಸನ್ಯಾಸಿಗಳಿಗೆ, ಭಿಕ್ಷುಕರಿಗೆ ನೀಡುವ ಕ್ರಮವಿತ್ತು. ತಿರುಪತಿ ದೇವರ ಸ್ಮರಣೆಯೊಂದಿಗೆ ಶಂಖ ಊದಿಕೊಂಡು ಶನಿವಾರ ಬರುವ ದಾಸಯ್ಯನವರಿಗೆ ಗೌರವಪೂರ್ವಕ ಪಡಿಕೊಡುವ ಪರಂಪರೆ ನಮ್ಮಲ್ಲಿದೆ. ತಿರುಪತಿ ದೇವರ ಮುಡಿಪು ಕಟ್ಟಲು ಶನಿವಾರ ಉತ್ತಮವೆಂಬ ಭಾವನೆ ಇದೆ. ಕ್ಷೌರ ಮಾಡಿಸಲು ಶನಿವಾರ ನಿಷೇಧಿತ ದಿನವಾಗಿದೆ. ಶನಿವಾರಕ್ಕೆ ವಡ್ಡವಾರವೆಂಬ ಹೆಸರೂ ಇದೆ. ವಡ್ಡವಾರವೆಂದರೆ ಸೋಮವಾರ, ಮಂಗಳವಾರ, ಗುರುವಾರಗಳೆಂಬ ಅರ್ಥವಿದೆ ಎಂದು ಕೆಲವರು ಹೇಳುತ್ತಾರೆ. ವಿದ್ವಾಂಸರಾಗಿದ್ದ ಡಿ.ಎಲ್. ನರಸಿಂಹಾಚಾರ್ಯರು ವಡ್ಡವಾರದ ಬಗೆಗೆ ವಿಸ್ತಾರವಾದ ಹಾಗೂ ಪಾಂಡಿತ್ಯಪೂರ್ಣ ಲೇಖನ ರನ್ನನ ಗದಾಯುದ್ಧವನ್ನು ಆಧರಿಸಿ ಬರೆದದ್ದುಂಟು. ಅನೇಕ ಶಾಸನಗಳಲ್ಲಿ ಶನಿವಾರ, ಸ್ಥಿರವಾರ, ಮಂದವಾರ, ವಡ್ಡವಾರಗಳೆಂಬ ಉಲ್ಲೇಖಗಳಿವೆ. ಶನಿವಾರ ದಿನ ಅಮಾವಾಸ್ಯೆ ಬಂದರೆ ಕರಿ ಅಮಾವಾಸ್ಯೆ ಎಂದು ಹೆಸರು. ತನಿಯ, ತನಿಯಪ್ಪ ಇವು ಶನಿ ಸಂಬಂಧಿತ ಹಳ್ಳಿಯ ಜನರ ಹೆಸರುಗಳು. ಇದೇ ರೀತಿ ಬೇರೆ ಕೆಲವು ಕಾರಣಗಳಿಂದಲೂ ವಾರಗಳು ಮಹತ್ವ ಪಡೆದಿದ್ದಿವೆ. ಮನೆಗೆ ತೆನೆ ತುಂಬಿಸಿದ ವಾರ ಧಾನ್ಯ, ಹಣಗಳನ್ನು ಹೊರಗೆ ಕೊಡಬಾರದು. ಹಿಂದಿನ ಕಾಲದಲ್ಲಿ ತೆನೆ ತುಂಬಿಸಿದ ದಿನವನ್ನು ಗೋಡೆಯಲ್ಲಿ ಬರೆದಿಡುತ್ತಿದ್ದರು. ನಾವು ಹುಟ್ಟಿದ ದಿನ ಕಾರ್ಯಾರ್ಥ ಹೊರಟು ಹೋಗಬಾರದು. ಹಾಗೆಯೇ ಭಾನುವಾರದಿಂದ ಶನಿವಾರದವರೆಗೆ ಅನುಕ್ರಮವಾಗಿ ಹಸ್ತ, ಶ್ರವಣ, ಅಶ್ವಿನಿ, ಅನುರಾಧ, ಪುಷ್ಯ, ರೇವತಿ, ರೋಹಿಣಿ ನಕ್ಷತ್ರಗಳು ಬಂದರೆ ಅಮೃತ ಸಿದ್ಧಯೋಗ ಘಟಿಸುತ್ತದೆ. ಶುಕ್ರವಾರ ರಾತ್ರಿ ಕೆಂಪು ಹರಿವೆ ಪದಾರ್ಥ ಮಾಡಬಾರದು. ಹಾಗೆಯೇ ಶುಕ್ರವಾರ ರಾತ್ರಿ ಒಗ್ಗರಣೆಯೂ ಕೊಡಬಾರದು. ಮಂಗಳವಾರ ಮತ್ತು ಶುಕ್ರವಾರ ಸ್ತ್ರೀಯರಿಗೆ ತೈಲಾಭ್ಯಂಜನಕ್ಕೆ ಶುಭ ದಿನ. ವಾರದ 7 ದಿನಗಳಲ್ಲೂ ಅಲ್ಲಲ್ಲಿ ಸಂತೆಗಳು ಜರುಗುವುದಿದೆ. ವಾರ್ಷಿಕ ಕಾಲಗಣನೆಯಲ್ಲಿ ಒಂದು ವಾರದಲ್ಲಿರುವ 7 ದಿನಗಳು ವಿಭಿನ್ನ ವೈಶಿಷ್ಟ್ಯಗಳಿಂದ ಮೆರೆಯುತ್ತಿದೆ. ಯಕ್ಷಗಾನದ ಸಭಾಲಕ್ಷಣದಲ್ಲಿ ವಾರಗಳ ಕುರಿತು ಕೆಲವು ವಿಚಾರಗಳಿವೆ. ಪರಂಪರೆಯಿಂದ ಬಂದ ಹೇಳಿಕೆಯಂತೆ ರಾಹು ದೃಷ್ಟಿಗೆ ಎದುರಾಗಿ ರಂಗಸ್ಥಳ ಹಾಕಬಾರದು. ಯಾವ ವಾರ ರಾಹು ಎಲ್ಲಿರುತ್ತಾನೆ ಎಂದು ಹೇಳುವ ಪಟ್ಟಿಯೊಂದು ಸಭಾಲಕ್ಷಣದಲ್ಲಿದೆ. ಬೇರೆ ಕಡೆಗಳಲ್ಲೂ ಇಂತಹ ಯಾದಿ ಸಿಗುತ್ತದೆ. ಇದರ ಪ್ರಕಾರ ರವಿವಾರ ಮತ್ತು ಗುರುವಾರ ಪೂರ್ವ ದಿಕ್ಕು, ಮಂಗಳವಾರ ಪಶ್ಚಿಮ ದಿಕ್ಕು, ಸೋಮವಾರ ಮತ್ತು ಶುಕ್ರವಾರ ದಕ್ಷಿಣ ದಿಕ್ಕಿಗೆ, ಬುಧವಾರ ಮತ್ತು ಶನಿವಾರ ಉತ್ತರ ದಿಕ್ಕಿಗೆ ರಾಹುವಿರುತ್ತಾನೆ. ರಾಹು ಎಲ್ಲವನ್ನೂ ನುಂಗುವನು ಎಂಬ ಭಾವನೆ ಇದೆ. ಅನಿತ್ತು ಭಕ್ಷಮನ್ ಓರ್ವನೇ ನುಂಗಲ್ ಆಂ ರಾಹುವೆ ಎನ್ನುವ ನುಡಿತವೊಂದು ಮುದ್ದಣ ಕವಿಯ ರಾಮಾಶ್ವಮೇಧದ 11ನೇ ಆಶ್ವಾಸದಲ್ಲಿದೆ. ರಾಹುವಿಗೆ ಮುಖ ಮಾಡಿ ನಿಲ್ಲುವ ಅನಿವಾರ್ಯತೆ ಬಂದಾಗ ರಂಗಸ್ಥಳಕ್ಕೆ ಓಕುಳಿ ನೀರು ಚೆಲ್ಲಿ ತೆಂಗಿನಕಾಯಿ ಒಡೆಯಬೇಕು. ರಾಹುವನ್ನು ಪ್ರಾರ್ಥಿಸಿಕೊಳ್ಳಬೇಕು. ಹೀಗೆಯೇ ತಾಳಗಳ ಸ್ವರೂಪವನ್ನು ಹೇಳುವಾಗ ಸಪ್ತ ತಾಳಗಳು ಉದ್ಭವಿಸಿದ ವಾರಗಳನ್ನು ಉಲ್ಲೇಖಿಸುತ್ತಿದೆ. ಭಾನುವಾರ ಧ್ರುವತಾಳ, ಸೋಮವಾರ ಮಠ್ಯತಾಳ, ಮಂಗಳವಾರ ರೂಪಕತಾಳ, ಬುಧವಾರ ಜಂಪೆತಾಳ, ಗುರುವಾರ ತ್ರಿಪುಟ, ಶುಕ್ರವಾರ ಅಟತಾಳ, ಶನಿವಾರ ಏಕತಾಳ ಹುಟ್ಟಿಕೊಂಡವು ಎಂಬ ಸೂಚನೆ ಇದೆ. ಹೀಗೆ ವಾರದ 7 ದಿನಗಳ ಕುರಿತು ಒಂದಷ್ಟು ಯೋಚನೆ ಮಾಡಿ ಒಂದಷ್ಟು ವಿಷಯ ಸಂಗ್ರಹ ಮಾಡಿದಾಗ ಬಗೆ ಬಗೆಯ ರೋಚಕ ಸಂಗತಿಗಳು ನಮ್ಮ ಮುಂದೆ ಬರುತ್ತವೆ. ನಮಸ್ಕಾರ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ.